ಸರ್ ಈಗ ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ಇರ್ತಕ್ಕಂಥ ಕಲುಷಿತ ನೀರು ತಂದು ಚಿಕ್ಕಬಳ್ಳಾಪುರ ಬಿಟ್ಟಿದ್ದಾರೆ. ಈಗ ಬೆಂಗಳೂರಿಂದ ನಮಗೆ ಕೊಂಡ್ಕೊಂಬಂದು ನಾವು ವಿಷ ತಿಂತಾ ಇರೋ ಪರಿಸ್ಥಿತಿ ಇವತ್ತಾಗಿದೆ. ಯಾಕಂತ ಹೇಳಿದ್ರೆ ಆ ಕೆ.ಸಿ ವ್ಯಾಲ್ಯೂ ಈಗ 3ನೇ ಅಂತ ಮಾಡಬೇಕಂತೇಳಿ ಇಡೀ ನಾವೇನು ಚಿಕ್ಕಬಳ್ಳಾಪುರದ ಮುಖಂಡರಿರ್ಬೋದು, ಸಂಘಟನೆಗಳು ಎಲ್ಲರೂ ದಂಗೆ ಹೇಳ್ತಾ ಇದ್ದಾರೆ. ಇವತ್ತು 15ನೇ ತಾರೀಕು ಏನು ನಾವು ಧರಣಿ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತಾ ಇದ್ದಾರೆ, ಅದು ಮಾಡೋದು ಒಳ್ಳೇದೇ ಸರ್. ಯಾಕಂತ ಹೇಳಿದ್ರೆ ಇವಾಗ ಅಲ್ಲಿ ಬಾಪೂಜಿ ನಗರ ಇದೆ, ಈ ಕಡೆ ಜೈಭೀಮ್ ನಗರ ಇದೆ, ಗಂಗನಮಿದ್ದಿ ಇದೆ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದಲಿತರ ಅಂತ ಹೇಳಿ ಇಡೀ ಜಿನೈನವಾಗಿದ್ದಾರೆ. ಅಲ್ಲಿ ಎಲ್ರಿಗೂ ಕಲುಷಿತ ನೀರಲ್ಲಿ ಕುಡಿತಾ ಇದ್ದಾರೆ. ಈಗ ಕಿಡ್ನಿ ವೈಫಲ್ಯ ಆಗ್ಬೋದು, ಒಂದು ಅನಾರೋಗ್ಯ ತುತ್ತಾಗಿರ್ಬೋದು, ಏನು ಒಂದು ಹೃದಯ ರೋಗ ಬರ್ಬೋದು. ಅದಕ್ಕೆಲ್ಲ ಕಾರಣ ಕೆ.ಸಿ ವ್ಯಾಲಿ ನೀರನ್ನೇ ನಮಗೆ ಕಲುಷಿತ ನೀರಾಗಿದೆ. ಅದರಿಂದ ಇವತ್ತು 3ನೇ ಅಂತ ಮಾಡೋದು ಒಳ್ಳೇದೇ. ಯಾಕಂತ ಹೇಳಿದ್ರೆ ಇವಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಹೇಳ್ತಾರೆ, ಆವಾಗ ಮೊದಲು ಶಾಸಕರಿದ್ದಾಗ ಶಾಸಕರಾಗದಿದ್ದು ಮೊದಲೇನೆ ವಾಯ್ಸ್ ಮಾಡ್ತಾ ಇದ್ರು, ಕೆ.ಸಿ ವ್ಯಾಲ್ಯೂ ಒಂದು 3ನೇ ಅಂತ ಮಾಡಬೇಕು, ಶುದ್ಧೀಕರಣ ಮಾಡಬೇಕು, ಹಂಗೆ ಹಿಂಗೆ ಅಂತೇಳಿ ವಾಯ್ಸ್ ಮಾಡ್ತಾ ಇವಾಗ ಅವರೇ ಎಮ್.ಎಲ್.ಎ ಆಗಿದ್ದಾರೆ. ಎಮ್.ಎಲ್.ಎ ಆಗಿರ್ತಕ್ಕಂಥ ಮೊನ್ನೆ ಏನು ಮಂಡನೆ ಆಯಿತು ಬಜೆಟ್ಟು, ಅದರಲ್ಲಿ ನಮ್ಮದು ಚಿಕ್ಕಬಳ್ಳಾಪುರದ ಒಂದು ಚಕಾರ ಇಲ್ಲ, ಒಂದು ವಾಯ್ಸ್ ಇಲ್ಲ. ಅದಕ್ಕೆ ಚಿಕ್ಕಬಳ್ಳಾಪುರದ ಶಾಸಕರು ಮೊನ್ನೆ ಯಾವುದೋ ಒಂದು ನ್ಯೂಸಲ್ಲಿ ಹೇಳ್ತಾರೆ, ನನಗೇನು ಸುಪ್ರೀಂ ಇಲ್ಲ, ಪವರ್ ಇಲ್ಲ ಅಂತ. ಪವರ್ ಇರ್ತಕ್ಕಂಥ ಶಾಸಕರು ಏನಕ್ಕೆ ಇರಬೇಕು? ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋದರೆ ಯಾರೋ ಪವರ್ ಇರ್ತಕ್ಕಂಥ ಒಬ್ಬರು ಚುನಾಯಿತ ನಾಯಕರ ನಾವು ಆಯ್ಕೆ ಮಾಡ್ಕೊತೀವಿ. ಆವತ್ತು ಅವ್ರ ಪವರಲ್ಲಿ ನಾವು 3ನೇ ಅಂತ ಮಾಡಿಕೊಂಡು ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಾವು ಸರ್ ಈಗ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಮಂತ್ರಿಗಳು ಏನಿದ್ದಾರೆ, ನಮ್ಮ ಸುಧಾಕರ್ ಸರ್, ಅವರು ಈ ನೀರು ಕುಡಿತಾ ಇಲ್ಲ. ಯಾಕಂದರೆ ಅದರ ವಾಸನೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಚಿಕ್ಕಬಳ್ಳಾಪುರದ ಜನತೆಗೆ ಗೊತ್ತಿದೆ ಅದರ ಬಾಧೆ ಏನು, ನೀರಿನ ವ್ಯವಸ್ಥೆ ಏನು ಅಂತ. ಅವರೆಲ್ಲೋ ಬೆಂಗಳೂರಲ್ಲಿ ಇದ್ಕೊಂಡು ಎಲ್ಲೋ ಕಾವೇರಿ ನೀರು ಕುಡ್ಕೊಂಡು ಇರ್ತಾರೆ. ನಾವು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಂದು ಅಸ್ತವ್ಯವಸ್ಥೆ ಏನಂತ, ಅದರ ವಿರುದ್ಧ ನಾವು ಸಿಡಿದೆದ್ದು ಇವತ್ತು 3ನೇ ಅಂತ ಮಾಡಲೇಬೇಕು ಶುದ್ಧೀಕರಣ ಅಂತ ಹೇಳ್ಬಿಟ್ಟು ನಾವೆಲ್ಲ ದಂಗೆ ಹೇಳ್ತಾ ಇದ್ದೀವಿ. ಇಡೀ ಸಂಘಟನೆಗಳೆಲ್ಲ ಒಂದಾಗಿ ಅವತ್ತೇನಾದ್ರು ಪ್ರತಿಭಟನೆ ಆದರೆ ನಾವೆಲ್ಲ ಬೆಂಬಲ ಕೊಡೋಕ್ಕೆ ಸಿದ್ಧ ಇರ್ತೀವಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಾವು ಚಿಕ್ಕಬಳ್ಳಾಪುರದಲ್ಲಿ ಎಚ್.ಎನ್ ವ್ಯಾಲ್ಯೂ ನೀರು, ಕೆ.ಸಿ ವ್ಯಾಲ್ಯೂ ನೀರು ಹರಿತಾ ಇದೆ. ಅದನ್ನು 3ನೇ ಅಂತ ಶುದ್ಧೀಕರಣ ಮಾಡಲೇಬೇಕಂತೇಳಿ ನಾವು ಒತ್ತಾಯ ಇದೆ ಸರ್. ಇವತ್ತು ನಾವು ಚಿಕ್ಕಬಳ್ಳಾಪುರದ ಜನತೆ ಇವತ್ತು ಫ್ಲೋರೋಸಿಸ್ ಬರ್ತಾ ಇತ್ತು, ಅದನ್ನ ಒಂದು ಅಂತರ್ಜಲ ವೃದ್ಧೀಕರಣ ಮಾಡಲಿ ಅಂತೇಳಿ ತಂದಿರ್ತಕ್ಕಂಥ ನೀರು, ಅದನ್ನು ವ್ಯವಸ್ಥಿತವಾಗಿ ಬಂದರೆ ಸರಿ ಇರ್ತದೆ ಅಂತೇಳಿ ನಾವು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಸರ್.